ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಫ್ರೈ ಪಲ್ಯ ಸಖತ್ತಾಗಿರುತ್ತೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅನ್ನದ ಜೊತೆ ಸೈಡ್ ಡಿಶ್ಶಾಗೂ ಊಟ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಎರಡೂ ಮಿಕ್ಸ್ ತೊಗೊಂಡಿದ್ದೀನಿ. ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಖಾರದ ಪುಡಿ ಮತ್ತು ಅರಿಶಿನ, ಆಮೇಲೆ ಇದು ಎವರೆಸ್ಟ್ ಮಸಾಲ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಧನಿಯಾ ಪೌಡ್ರು, ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೋಡಿ, ಒಂದು ಪ್ಯಾನ್ ಬಿಸಿಗಿಟ್ಟು ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿ, ಯಾಕಂದರೆ ನಾವು ಆಲೂಗಡ್ಡೆ ಎಲ್ಲ ಈ ಎಣ್ಣೆಯಲ್ಲೇ ಫ್ರೈ ಮಾಡ್ತೀವಲ್ವ, ಅದಕ್ಕೆ ಒಂದು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗೆ ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಸಾಸಿವೆ ಮತ್ತು ಸಿಡಿದ ಮೇಲೆ ಇದಕ್ಕೆ ನಾವು ಫಸ್ಟು ಆಲೂಗಡ್ಡೆ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ಮು ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೆ ನಾನು ಆಲೂಗಡ್ಡೆ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಫಸ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಣ್ಣೆಯಲ್ಲೇ ಫ್ರೈ ಇದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡೆ ಈ ಥರ ಹಿಂಗೆ ಒಂದು ಪ್ರೆಸ್ ಮಾಡಿ ನೋಡಿದರೆ ಇದು ನೀಟಾಗಿ ಈಸಿಯಾಗಿ ಅದು ಕಟ್ಟಾಗಬೇಕು. ಹಂಗಾದರೆ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ, ಫುಲ್ ಫ್ರೈ ಆಗಿದೆ ಅಂತ. ನೋಡಿ, ಈ ಥರ ಮಾಡಿ ಟೆಸ್ಟ್ ಮಾಡಿ ನೋಡ್ಕೋಬೇಕು. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಆಮೇಲೆ ಇದು ಒಂಥರ ಕ್ರಿಸ್ಪಿ ಥರ ಇರುತ್ತೆ. ಫ್ರೈ ಆದಮೇಲೆ ಪಲ್ಯ ಅಂತೂ ಸೂಪರಾಗಿರುತ್ತೆ, ಚಪಾತಿಗಂತೂ ಸಖತ್ತಾಗಿರುತ್ತೆ ಈ ಪಲ್ಯ. ನೋಡಿ, ಇವಾಗೆಲ್ಲ ಆಲೂಗಡ್ಡೆ ಇಷ್ಟ ಆಗಿದೆ ಅಲ್ವಾ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಫಸ್ಟಿಗೆ ನಾವು ಕ್ಯಾಪ್ಸಿಕಮ್ ಜೊತೆಗೆ ಹಾಕ್ಬಿಟ್ರೆ ಆಲೂಗಡ್ಡೆ ಜೊತೆ ಕ್ಯಾಪ್ಸಿಕಮ್ಮು ಬೇಗ ಬೇಯುತ್ತೆ ಇದು. ಆಮೇಲೆ ಕ್ರಿಸ್ಪಿನೂ ಇರಲ್ಲ, ಸಾಫ್ಟ್ ಆಗಿಬಿಡುತ್ತೆ, ಬೇಗ ಚೆನ್ನಾಗಿ ಬರೋಲ್ಲ ಟೇಸ್ಟು. ಅದಕ್ಕೆ ಆಲೂಗಡ್ಡೆ ಎಲ್ಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಬೇಗ ಕ್ಯಾಪ್ಸಿಕಮ್ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗೆಲ್ಲ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದು ಎವರೆಸ್ಟ್ ಮಸಾಲ ತೊಗೊಂಡಿದ್ದೆ. ಇದು ಎವರೆಸ್ಟ್ ಮಸಾಲ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಗರಂ ಮಸಾಲನೂ ಹಾಕ್ಕೋಬೋದು. ಇನ್ನು ಖಾರಕ್ಕೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಬಿಟ್ಟು ನೀಟಾಗಿ, ಆಮೇಲೆ ಇದು ಧನಿಯಾ ಪೌಡ್ರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಸ್ವಲ್ಪ ಜೀರಾ ಪೌಡ್ರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡೋಣ. ಆಮೇಲೆ ಉಪ್ಪು ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಈ ಪಲ್ಯ ಅಂತೂ ಸೂಪರಾಗಿರುತ್ತೆ. ಆಮೇಲೆ ಬೇಗನೆ ಮಾಡ್ಕೋಬೋದು ಇದನ್ನೆಲ್ಲ ಪೌಡ್ರುಗಳನ್ನ ಹಾಕಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ, ಪಲ್ಯ ಎಷ್ಟು ಬೇಗನೆ ಟೇಸ್ಟಿಯಾಗಿರೋ ಪಲ್ಯ ಬೇಗನೆ ರೆಡಿ ಮಾಡ್ಕೋಬೋದು. ಸಖತ್ತಾಗಿರುತ್ತೆ ಈ ಪಲ್ಯ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ. ಬೇಗನೆ ಮಾಡ್ಕೋಬೋದು, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಒನ್ ಟೈಮಿಗಂತೂ ಸಖತ್ತಾಗಿರುತ್ತೆ. ನಾವು ನೈಟ್ ಏನಾದರೂ ಒನ್ ಟೈಮಿಗೆ ಬೇಕು ಅಂದರೆ ಬೇಗ ದಿಢೀರಾಗಿ ಈ ಪಲ್ಯ ಮಾಡ್ಕೋಬೋದು. ಚಪಾತಿಗಂತೂ ಸೂಪರಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.